ಹಾಯ್ ಹೆಲೋ ನಮಸ್ತೆ, ವೆಲ್ಕಮ್ ಟು ರಮ್ಯಾ ಚಾಮಣಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಯುಗಾದಿ ಅಂದಮೇಲೆ ಹೋಳಿಗೆ ಇಲ್ಲ ಅಂದರೆ ಹಬ್ಬನೇ ಅನಿಸೋದಿಲ್ಲ ಅಲ್ವಾ? ಅದ್ರ ಜೊತೆ ಬೇವು ಬೆಲ್ಲ ಇರಲೇಬೇಕು. ಇವತ್ತು ಸ್ಪೆಷಲ್ ಹೋಳಿಗೆ ಮಾಡೋಣ ಅಂತಿದ್ದೀನಿ. ಎಸ್ಪೆಷಲಿ ಡಯಾಬಿಟೀಸ್ ಶುಗರ್ ಇರೋರಿಗೆ ಇದು ಹೇಳಿ ಮಾಡಿಸಿರೋವಂಥ ರೆಸಿಪಿ ಅಂತಲೇ ಹೇಳ್ಬೋದು. ಪಾಪ ಅವರಿಗೂ ಸ್ವೀಟ್ ತಿನ್ನಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಬಟ್ ಬ್ಲಡ್ ಶುಗರ್ ಜಾಸ್ತಿ ಆಗಿರೋದ್ರಿಂದ ಏನಪ್ಪ ಅಂತ ವರಿನೂ ಇರುತ್ತೆ. ಸೊ ನೋ ವರೀಸ್, ಆರಾಮಾಗಿ ತಿನ್ಬೋದು. ಹೋಳಿಗೆ ಶುಗರ್ ಫ್ರೀ ಇರೋದ್ರಿಂದ ಕಣ್ಣು ಮುಚ್ಕೊಂಡು ಯಾವ ವರೀಸ್ ಇಲ್ದಲೆ ಆರಾಮ್ಸೆ ತಿನ್ಬೋದು. ಇದರಲ್ಲಿ ಸ್ಪೆಷಲ್ ಐಟಮ್ಸ್ ಇನ್ಕ್ಲೂಡ್ ಮಾಡಿದ್ದೀನಿ ಬಿಕಾಸ್ ಹೆಲ್ದಿ ವರ್ಷನ್ ಇರಲಿ ಅಂತ. ಹೈ ನ್ಯೂಟ್ರಿಯೆಂಟ್ಸ್ ಇರೋವಂಥ ಹೋಳಿಗೆ ಅಂತಲೇ ಹೇಳ್ಬೋದು. ಇದ್ರ ಬೆನಿಫಿಟ್ಸ್ ಮುಂದೆ ಹೇಳ್ತೀನಿ. ಸೊ ಏನೆಲ್ಲ ನ್ಯೂಟ್ರಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ನೋಡಬೇಕು ಅಂದರೆ ಕೊನೆ ತನಕ ವಿಡಿಯೋ ಸ್ಕಿಪ್ ಮಾಡ್ದಲೇ ನೋಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಈ ಹೋಳಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟು ಹೋಳಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ 1.5 ಕಪ್ ಆಗೋವಷ್ಟು ಮೈದಾ ತೊಗೊಂಡಿದ್ದೀನಿ. ಇಲ್ಲಿ ಚಿರೋಟಿ ರವೆ, ಸೂಜಿ ರವೆ ಅಂತ ಬರುತ್ತಲ್ಲ, ಸಣ್ಣ ಸೂಜಿ ರವೆ, ಅದನ್ನು 1/4 ಕಪ್ಪು ಅಷ್ಟು ತೊಗೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಉಪ್ಪು ತೊಗೊಂಡಿದ್ದೀನಿ. ಮತ್ತು ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದು ಅರಿಶಿನ ಪುಡಿ ಹಾಕಿಲ್ಲ ಅಂದರೆ ಬಿಳಿ ಹೋಳಿಗೆ ಥರ ಆಗುತ್ತೆ ಅಷ್ಟೇ. ಇದು ನಾನು ಸ್ವಲ್ಪ ಕಲರ್ ಬರಲಿ ಅಂತ ನಾನು ಅರಿಶಿನ ಪುಡಿ ಹಾಕಿರೋದು. ಅರಿಶಿನ ಪುಡಿ ನಮ್ಮನೇಲಿ ಯಾವಾಗಲೂ ಯಾವುದೇ ಹೋಳಿಗೆ ಮಾಡಲಿ, ಬೇಳೆ ಹೋಳಿಗೆ ಆಗಿರ್ಬೋದು, ಕಾಯಿ ಹೋಳಿಗೆ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಹೋಳಿಗೆ ಆಗಿರ್ಬೋದು, ಯಾವುದೇ ಹೋಳಿಗೆ ಮಾಡಲಿ ಅದಕ್ಕೆ ಸ್ವಲ್ಪನಾದರೂ ಅರಿಶಿನ ಹಾಕ್ತಾರೆ. ಯಾಕಂದರೆ ಅದು ಕಲರ್ ಅದೊಂಥರ ಎಲ್ಲೋ ಇಶ್ ಕಲರ್ ಬರುತ್ತಲ್ಲ ಹೋಳಿಗೆ, ಅದು ನೋಡೋಕ್ಕೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಹಾಕಿಲ್ಲ ಅಂದರೆ ವೈಟ್ ಕಲರ್ ಕಾಣಿಸುತ್ತೆ ಅಷ್ಟೇ ಹೋಳಿಗೆ, ಇನ್ನೇನು ಡಿಫ್ರೆನ್ಸ್ ಏನಿಲ್ಲ. ಬಟ್ ಹಾಕಿದರೆ ಹಾಕ್ಬೋದು, ಅದು ನಿಮ್ಮ ಇಷ್ಟ. ಬಟ್ ನಮ್ಮದ್ರಲ್ಲಿ ಯೂಸ್ ಮಾಡೋದ್ರಿಂದ ನಾನು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪನೇ ನೀರು ಹಾಕಿ ಡೋನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದು ಸಾಫ್ಟಾಗಿದ್ದಷ್ಟು ಒಳ್ಳೆಯದು. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಲಾಸ್ಟಿಗೆ ಮತ್ತೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡಿ. ಈ ಥರ ಸಾಫ್ಟಾಗಿರಬೇಕು. ಅದ್ರ ಮೇಲೂ ಸ್ವಲ್ಪ ಆಯಿಲ್ ಹಾಕಿ 1 ಅವರ್ ರೆಸ್ಟ್ ಮಾಡೋಕ್ಕೆ ಬಿಡಬೇಕಾಗುತ್ತೆ. ಆವಾಗ ಹಿಟ್ಟು ಚೆನ್ನಾಗಿ ನೆಂತ್ಕೊಳ್ಳುತ್ತೆ ಅಂತ. ಸೊ ಅದಾದಮೇಲೆ ಹೋಳಿಗೆ ಮಾಡೋಕ್ಕೆ ಈಸಿಯಾಗುತ್ತೆ. ಸೊ ಒಬ್ಬಟ್ಟಿಗೆ ಹೂರ್ಣ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಅರೇಬಿಯನ್ ಸೀಡ್ಲೆಸ್ ಡೇಟ್ಸ್ ಇದೆ, ಖರ್ಜೂರ. ಇದರಲ್ಲಿ ಲೋ ಜಿ ಎ ಇರೋದ್ರಿಂದ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಫರ್ ಡೇಟ್ಸ್ ಅಂತಿದೆ, ಇದರಲ್ಲಿ ಕೂಡ ಲೋ ಜಿ ಎ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಾರ್ಮಲ್ ಲೈನ್ ಡೇಟ್ಸ್ ಬರುತ್ತಲ್ಲ, ಕೊಯ್ನ ಡೇಟ್ಸ್. ಸೊ ಇದನ್ನು ಕೂಡ ಯೂಸ್ ಮಾಡ್ಬೋದು. ಇದರಲ್ಲೂ 0 ಕೊಲೆಸ್ಟ್ರಾಲ್ ಇರುತ್ತೆ. ಸೊ ಯಾವುದು ಟೆನ್ಷನ್ ಇಲ್ದಂಗೆ ಆರಾಮ್ಸಿ ಸ್ವೀಟ್ನೆಸ್, ಇದರಲ್ಲಿ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಸೀಡ್ಸ್ ಇರೋ ಅಂಥ ಖರ್ಜೂರನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಇದ್ರ ಜೊತೆಗೆ ನನ್ನ ಹತ್ರ ಸ್ವಲ್ಪ ಉಳಿದಿತ್ತು ಸೀಡ್ಲೆಸ್ಸಿಂದು, ಅದೇನು ಉಳಿದಿತ್ತಲ್ಲ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1 ಬೌಲ್ ಆಗೋಷ್ಟು ಖರ್ಜೂರನ ತೊಗೊಳ್ಳೋಣ. ಆ್ಯಕ್ಚುಲಿ ನೀವೇ ನೋಡ್ತಿರ್ಬೋದು ಎಷ್ಟು ಕಸ ಇದೆ ಅಂತ. ನಾನು ಸೀಲ್ಡ್ ಪ್ಯಾಕೆ ಓಪನ್ ಮಾಡಿದ್ದು. ಒಂದು ಸತಿ ವಾಶ್ ಮಾಡಿ ತೊಗೊಂಡ್ರೆ ಬೆಟರು. ಹೈಜೀನ್ ಅಂತಾರೆ, ಎಲ್ಲ ಕಳಪೆನೇ ಇರುತ್ತೆ. ಸೊ ಕುಕ್ಕರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು 1-2 ವಿಷಲ್ ಆಗೋಷ್ಟು ಕೂಗಿಸಿ ತೆಗೆದಿಟ್ಕೊಳ್ಳೋಣ. ಅಷ್ಟೊತ್ತಿಗೆ ನಾವಿಲ್ಲಿ ಸೂರ್ಯಕಾಂತಿ ಬೀಜ 2 ಟೇಬಲ್ ಸ್ಪೂನು, ಕುಂಬಳಕಾಯಿ ಬೀಜ 1 ಟೇಬಲ್ ಸ್ಪೂನು ಮತ್ತು ಫ್ಲ್ಯಾಕ್ಸ್ ಸೀಡ್ಸು 1 ಟೇಬಲ್ ಸ್ಪೂನ್ ತೊಗೋತಾ ಇದ್ದೀನಿ. ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ತುಂಬ ಬರ್ನ್ ಆಗಬಾರ್ದು, ಆಮೇಲೆ ಒತ್ತಿರೋ ಥರ ಸ್ಮೆಲ್ ಬಂದುಬಿಡುತ್ತೆ. ಸೊ ಇದಕ್ಕೆ ಗಸಗಸೆ ಇದೆಯಲ್ಲ, ಅದು 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಜಸ್ಟ್ 1-2 ನಿಮಿಷ ಹಿಂಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ಕೊಬ್ಬರಿ ಅರ್ಧದಷ್ಟು ತೊಗೊಂಡಿದ್ದೀನಿ, ಅರ್ಧ ಓಡು ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತುರಿದಿಟ್ಕೊಳ್ಬೇಕಾಗತ್ತೆ. ಕೊಬ್ಬರಿ ತುರಿ ಸಣ್ಣನೇ ಇರೋದ್ರಿಂದ ಮಿಕ್ಸಿ ಮಾಡೋ ನೆಸೆಸಿಟಿ ಇಲ್ಲ. ದಪ್ಪ ತುರಿ ಇತ್ತು ಅಂದರೆ 1 ರೌಂಡ್ ಮಿಕ್ಸಿ ಮಾಡ್ಕೊಂಡು ಇಷ್ಟು ಸಣ್ಣ ಇದ್ದರೆ ಸಾಕು. ಸೊ ಈಗೆಲ್ಲ ನಾವೇನು ಸೀಡ್ಸ್ ತೊಗೊಂಡಿದ್ವಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸಣ್ಣಕ್ಕೆ ಪುಡಿ ಮಾಡಿ ತೆಗೆದಿಟ್ಕೊಳ್ಳೋಣ. ಈ ಸೀಡ್ಸಲ್ಲಿ ಬೆನಿಫಿಟ್ಸ್ ಏನಪ್ಪ ಅಂದರೆ, ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ ಮತ್ತು ಫೈಬರ್ ಇರುತ್ತೆ. ಪಂಪ್ಕಿನ್ ಸೀಡ್ಸಲ್ಲಿ ಪ್ರೋಟೀನ್, ಜಿಂಕ್, ಮೆಗ್ನೀಷಿಯಮ್ ಇರುತ್ತೆ. ಸನ್ಫ್ಲವರ್ ಸೀಡ್ಸಲ್ಲಿ ಪ್ರೋಟೀನ್, ಹೆಲ್ದಿ ಫ್ಯಾಟ್ಸ್ ಜೊತೆಗೆ ವಿಟಮಿನ್ ಇ ಇರುತ್ತೆ. ವಾವ್ ಅಲ್ವಾ? 2 ವಿಷಲ್ ಆಗಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಖರ್ಜೂರನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಅದರೊಳಗೆ ಇದ್ದಂಥ ನೀರನ್ನೇ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕೊಂಡು ಮಾತ್ರ ರುಬ್ಕೋಬೇಡಿ, ಗಟ್ಟಿನೇ ಇರಲಿ. ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಸೊ ಈ ಪೇಸ್ಟ್ನ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ತೆಳ್ಳಗೆ ಮಾತ್ರ ಮಾಡ್ಕೊಳಕ್ಕೆ ಹೋಗಬೇಡಿ, ಗಟ್ಟಿಗೆ ರುಬ್ಕೊಳ್ಳಿ. ಇಲ್ಲ ಅಂದರೆ ನೀವು ಬಾಡಿಸ್ತಾ ತುಂಬ ಟೈಮ್ ಹಿಡಿಯುತ್ತೆ. ಇದೊಂದು 10 ನಿಮಿಷ ಸಾಕು. ಇದು ನಾವು ಬೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ, ಆರ್ಗ್ಯಾನಿಕ್ ಬೆಲ್ಲನ. ಯಾಕಂದರೆ
ನಮಗೆ ಸ್ವಲ್ಪ ಸ್ವೀಟ್ ಇರಲಿ ಅಂತ. ಇದು ಫುಲ್ಲಿ ಆಪ್ಷನಲ್ ಅಂತಲೇ ಹೇಳ್ಬೋದು. ನಿಮ್ಗೆ ಇಷ್ಟ ಇದ್ದರೆ ಮಾತ್ರ ಉಪಯೋಗಿಸ್ಬೋದು, ಇಲ್ಲಾಂದರೆ ಅದು ಖರ್ಜೂರದಲ್ಲೇ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಅದೇ ಸ್ವೀಟ್ ಸಾಕು ಡಯಾಬಿಟಿಕ್ ಪೇಷಂಟ್ಸ್ ಅವರಿಗೆ. ಇದು ನಾವು ಯೂಶ್ವಲಾಗಿ ನಾವು ತಿನ್ನೋದ್ರಿಂದ ಮಕ್ಕಳು ತಿಂತಾ ಇದ್ದಾರೆ ಅಂತ ನಾನು ಒಂದು 2-3 ಸ್ಪೂನಷ್ಟು ಬೆಲ್ಲದ ಪೌಡ್ರನ್ನ ಯೂಸ್ ಮಾಡಿಕೊಂಡೆ. ಅದ್ರ ಜೊತೆಗೆ ಕೊಬ್ಬರಿ ಸೇರಿಸ್ಕೊಂಡೆ. ಒಂದು 2 ನಿಮಿಷ ಬಾಡಿಸಿದ ನಂತರ ಕೊಬ್ಬರಿ ಸೇರಿಸ್ಕೊಂಡೆ. ಅದಾದಮೇಲೆ ಸೀಡ್ಸಿಂದು ಪೌಡರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕೈ ಬಿಡ್ದಿರ ಇದನ್ನು ಕ್ಲೀನಾಗಿ ಈ ಥರ ಗಟ್ಟಿ ಆಗೋ ಥರ ಮಿಕ್ಸ್ ಮಾಡ್ಕೊತಾನೆ ಇರಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಗಸಗಸೆ ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. 1-2 ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ಕನ್ಸಿಸ್ಟೆನ್ಸಿ ಬರೋಕ್ಕೆ ನನಗೆ ಒಂದು 10 ನಿಮಿಷ ಬೇಕಾಯಿತು. ಸೊ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ವಲ್ಪ ಬೆಚ್ಚಗಾದ ನಂತರ ಕೈಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಇದನ್ನು ಸಣ್ಣ ಉಂಡೆಯಾಗಿ ಕಟ್ಟಿ ತೆಗೆದಿಟ್ಕೊಳ್ಬೇಕಾಗತ್ತೆ. ನೀವು ಯಾವ ಸೈಜಿಗಾದರೂ ದೊಡ್ಡದಾಗಿ ಹೋಳಿಗೆ ಮಾಡ್ತೀವಿ ದೊಡ್ಡ ಸೈಜ್ಗೆ ಅಂದರೆ ನೀವು ಸ್ವಲ್ಪ ಹೂರ್ಣ ಜಾಸ್ತಿ ತೊಗೋಬೋದು, ಇಲ್ಲ ಸಣ್ಣ ಸೈಜು ಅಂದರೆ ಈ ಥರ ತೊಗೋಬೋದು. ನಾನು ಜಮಾನದಲ್ಲೇ ನನ್ನ ಜನ್ಮದಲ್ಲೇ ಫಸ್ಟ್ ಟೈಮು ಹೋಳಿಗೆ ಅಂತ ಮಾಡಿರೋದು. ಇಷ್ಟು ದಿನ ಅಮ್ಮ ಮಾಡಿಕೊಟ್ಟಿದ್ದು ಹೋಳಿಗೆ, ಅಜ್ಜಿ ಮಾಡಿಕೊಟ್ಟಿದ್ದು ಹೋಳಿಗೆ ಮಾತ್ರ ತಿಂತಾ ಇದ್ದಿದ್ದು ಗೊತ್ತು, ಅವ್ರು ಮಾಡಿರೋದನ್ನ ನೋಡ್ತಾ ಇದ್ದಿದ್ದು ಗೊತ್ತಷ್ಟೇ. ನನ್ನ ಲೈಫ್ ಟೈಮಲ್ಲೇ ಫಸ್ಟ್ ಟೈಮ್ ಮಾಡಿದ್ದೀನಿ. ಸೊ ಹೇಗೆ ಬಂದಿದೆ ಅಂತ, ಹೇಗೆ ಮಾಡಿದ್ದೀನಿ ಅಂತ ಹೇಳಿ ಓಕೆನಾ. ನಾನು ಎಲೆ ಮೇಲೆ ಈ ಥರ ಹಾಕ್ಕೊಂಡ್ಬಿಟ್ಟು ತಟ್ಟಿ ಹೂರ್ಣ ಸೇರಿಸ್ಕೊಂಡು ಅದನ್ನು ಮತ್ತೆ ಮರ್ಚಿ ಅದನ್ನು ಮತ್ತೆ ತಟ್ಬಿಟ್ಟು ಈ ಥರ ರೆಡಿ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಫ್ಲ್ಯಾಶ್ ಆಯಿತು, ನಮ್ಮ ಅಜ್ಜಿ ಈ ಥರ ಮಾಡ್ತಿರ್ಲಿಲ್ವಲ್ಲ, ಬೇರೆ ಥರ ಮಾಡ್ತಾ ಇದ್ರಲ್ಲ ಅಂತ ಹೇಳಿಬಿಟ್ಟು ಅವರು ಕೈಯಲ್ಲೇ ಫಸ್ಟಿಗೆ ಹೂರ್ಣ ತೊಗೊಂಡಿದ ತಕ್ಷಣ ಕೈಯಲ್ಲೇ ಸ್ವಲ್ಪ ಹಸ್ತದಲ್ಲೇ ಅಗಲ ಮಾಡ್ಕೊತಾರೆ. ಅದಾದಮೇಲೆ ಹೂರ್ಣ ತುಂಬ ಆದಮೇಲೆ ಎಲೆ ಮೇಲೆ ತಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಥರನೂ ಟ್ರೈ ಮಾಡಿದೆ ನಾನು ಇದರಲ್ಲಿ. ತುಂಬ ಚೆನ್ನಾಗೇ ಬಂತು. ಶೇಪು ಕೂಡ ಎಷ್ಟು ಚೆನ್ನಾಗಿ ರೌಂಡಾಗಿ ಮಾಡಿಬಿಟ್ಟಿದ್ದೀನಿ. ವಾವ್ ಅನ್ನಿಸ್ತು. ಪರ್ಫೆಕ್ಟಾಗಿ ಹೋಳಿಗೆ ಬರಬೇಕು ಅಂತಂದರೆ ನಮ್ಮ ಅಜ್ಜಿ ಹೇಳೋದೇನು ಅಂದರೆ, ಅಜ್ಜಿ ಆಗಲಿ ಅಮ್ಮ ಆಗಲಿ, ಹೋಳಿಗೆ ತಟ್ಟಾದ್ಮೇಲೆ ಕಣಕ ಇದೆಯಲ್ಲ ಅದೆಲ್ಲ ಸೈಡಲ್ಲಿ ವೈಟ್ ಅದು ಬರಬಾರ್ದು ಅಂತ ಹೇಳ್ತಾರೆ. ಯಾಕಂದರೆ ಅದು ಫುಲ್ ಮಾಡಿ ರೆಡಿ ಎಲ್ಲ ಆದಮೇಲೆ ತಿನ್ನಕ್ಕೆ ಹೋದಾಗ ಅದು ಸೈಡಿನ ಮಾತ್ರ ತೆಗೆದ್ಬಿಟ್ಟು ತಿನ್ನಬೇಕಾಗುತ್ತೆ, ಬರೀ ಹೂರ್ಣ ಇರೋದಿಲ್ಲ ಅದರಲ್ಲಿ. ಸೊ ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಆ ವೈಟ್ ಕಣಕ ಏನಿರುತ್ತೆ ಅದೇನು ಇಲ್ದಿರ ಕ್ಲೀನಾಗಿ ಹೂರ್ಣ ಮತ್ತು ಅದು ಕಣಕ ಎರಡೂ ಬ್ಯಾಲೆನ್ಸ್ಡಾಗಿ ತಟ್ಟಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ. ವಾವ್! ಈ ಹೋಳಿಗೆನ ಈ ಹಬ್ಬಕ್ಕೆ ನೀವು ಮಾಡಿ ಟ್ರೈ ಮಾಡಿ ನೋಡಲೇಬೇಕು. ಅಷ್ಟು ಸಖತ್ತಾಗಿದೆ, ಅಷ್ಟು ಅದ್ಭುತವಾಗಿದೆ. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಸೂಪರ್ ಡೂಪರ್ ನ್ಯೂಟ್ರಿಯೆಂಟ್ಸ್ ಇರೋವಂಥ ಹೋಳಿಗೆ ಅಂತ ಹೇಳ್ಬೋದು. ಎಲ್ಲರಿಗೂ ಇದು ಕಂಪ್ಲೀಟ್ ಒಂದು ಪ್ಯಾಕೇಜ್, ನ್ಯೂಟ್ರಿಯೆಂಟ್ ಪ್ಯಾಕೇಜ್ ಇರೋವಂಥ ಹೋಳಿಗೆ ಅಂತ ಹೇಳ್ಬೋದು. ಸಕ್ಕತ್ತಾಗಿತ್ತು. ಹೆಲ್ದಿ ವರ್ಷನ್ ಹೋಳಿಗೆ ಇದು. ಸೊ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ನೀವೆಲ್ಲ ಯಾವ್ಯಾವ ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಪ್ಲ್ಯಾನ್ ಆಗಿದ್ದೀರಾ, ಕಮೆಂಟ್ ಮಾಡಿ ತಿಳಿಸಿ ಓಕೆನಾ. ಆ್ಯಕ್ಚುಲಿ ನನಗೆ ಯಾವ ಹೋಳಿಗೆ ಇಷ್ಟ ಆಗುತ್ತೆ ಅಂದರೆ ಡ್ರೈ ಫ್ರೂಟ್ಸ್ ಹೋಳಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮನೇಲಿ ಬೇಳೆ ಹೋಳಿಗೆ ನಮ್ಮ ಅಜ್ಜಿ ಮಸ್ತಾಗಿ ಮಾಡ್ತಾರೆ, ಅದಂತೂ ಅದ್ಭುತ, ಅದು ತುಂಬ ಇಷ್ಟ ಆಗುತ್ತೆ. ಬೇಳೆ ಹೋಳಿಗೆ ತುಪ್ಪ ಇದ್ಬಿಟ್ರಂತೂ ಅಮ್ಮ ಸುಖ ಅಂತಲೇ ಹೇಳ್ಬೋದು. ಕಾಯಲ್ಲಿ ಅಂತ ಮಾಡ್ತಾರೆ. ಕಾಯಲ್ಲಿಗೆ ಏನಿಲ್ಲ, ಕಾಯಿ ಮತ್ತು ಸಕ್ಕರೆ, ಏಲಕ್ಕಿ ಪೌಡರು ಇದಿಷ್ಟನ್ನು ಹಾಕಿಬಿಟ್ಟು ಕಾಯಲ್ಲಂತ ರುಬ್ಬಿಟ್ಟು ಮಾಡ್ತಾರೆ. ಸಖತ್ತಾಗಿರುತ್ತೆ ಬೇಳೆ ಹೋಳಿಗೆಗೆ, ಅದು ಟ್ರೈ ಮಾಡ್ಬೋದು. ಇದಕ್ಕೆ ನೀವು ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಸೊ ನಮ್ಮ ಹೋಳಿಗೆ ರೆಡಿಯಾಗಿದೆ. ಡಯಾಬಿಟಿಕ್ ಫ್ರೆಂಡ್ಲಿ ಹೋಳಿಗೆ ಜೊತೆಗೆ ಖರ್ಜೂರ ಸೀಡ್ಸ್ ಹೋಳಿಗೆ ರೆಡಿಯಾಗಿದೆ. ಸೊ ಯಾರೆಲ್ಲ ಇಷ್ಟ ಆಯಿತು ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.